ವ್ಯಾಪಕವಾಗಿ ಹೇಳ್ತಕ್ಕಂಥದ್ದು ಭಾಗವತ. ಇತರ ಅವತಾರಗಳನ್ನು ಕೆಲವು ಸ್ಕಂದದಲ್ಲಿ ಹೇಳಿದರೂ ಕೂಡ ಕೃಷ್ಣನ ಅವತಾರ ಕಥೆಯನ್ನು ವ್ಯಾಪಕವಾಗಿ ಹೇಳಿದ್ದಾರೆ. ಯಾಕೆಂದರೆ ಕೃಷ್ಣ ಚರಿತ್ರೆ ಎಂದು ಕಲಿಯುಗದಲ್ಲಿ ವಿಶೇಷವಾಗಿ ಶ್ರವಣ ಮಾಡಬೇಕು. ನಿಮಗೆ ವಿಶೇಷವಾಗಿ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳ್ತಾನೆ. ಯಾಕೆ ಕೃಷ್ಣನ ಅನುಗ್ರಹಕ್ಕೆ ಹೆಚ್ಚು ಪಾತ್ರನಾಗಿದ್ದಾನೆ ಪರೀಕ್ಷಿತರಾಗಿ. ಹಾಗಾಗಿ ಈ ಮೊದಲನೇ ಶ್ಲೋಕ ಸಾಮಾನ್ಯವಾಗಿ ಭಗವಂತನನ್ನು ಧ್ಯಾನ ಮಾಡಬೇಕಾದ್ರೆ ಆ ಧ್ಯೇಯನಾದ ಭಗವಂತ ಹೇಗಿದ್ದಾನೆ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರ ಎಲ್ಲ ಸಾಮಾನ್ಯ ಒಂದು ಭಗವದ್ ರೂಪವನ್ನು ಕೇಂದ್ರೀಕರಿಸಿಕೊಂಡು ಬಂದಿರತಕ್ಕಂಥ ಶ್ಲೋಕ ಇದು. ಅಂದರೆ ಜಗತ್ತಿನ ಜನ್ಮಾದಿಗಳು, ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಯಾರು ಮಾಡ್ತಾನೆ, ಯಾವ ಭಗವಂತ ಶಾಸ್ತ್ರದ ಮೂಲಕ ತಿಳಿತಾನೆ, ಯಾವ ಭಗವಂತನಿಗೆ ಜಗತ್ ಸೃಷ್ಟಿ ಮಾಡಲಿಕ್ಕೆ ಬೇಕಾದ ವಿಶೇಷವಾದ ಮಾಹಿತಿ ಇದೆ, ಅಭಿಜ್ಞಾ ಸ್ವರಾಟ ಸ್ವಾತಂತ್ರ್ಯ ಇದೆ, ವಿಚಾರಸಾರವಾಗಿ ಎಲ್ಲದನ್ನು ಮಾಡುವ ತಾಕತ್ತಿದೆ. ಸರಿಯಾದ ತಿಳುವಳಿಕೆ ಇದ್ದರೆ ಈ ಜಗತ್ತಿನ ಸೃಷ್ಟಿ ಸಹಜವಾಗಿ ದೇವರಿಗೆ ಏನೂ ಕಷ್ಟ ಇಲ್ಲದೆ ಆಗತ್ತೆ. ಅಷ್ಟೇ ಅಲ್ಲ, ಅವನಿಗೆ ಯಾರು ಜ್ಞಾನ ಕೊಟ್ಟರು? ಸ್ವರಾಟ ಸ್ವಯಂ ಬುದ್ಧಿ ಪ್ರಕಾಶ, ಇನ್ನೊಬ್ಬರು ಉಪದೇಶಕ್ಕೆ ಬಂದದ್ದಲ್ಲ. ಅಂತ ಭಗವಂತ ಎಷ್ಟು ಜ್ಞಾನಿ ಅಂದರೆ ಈ ಇಡೀ ಜಗತ್ತಿಗೆ ಜ್ಞಾನ ಕೊಡ್ತಕ್ಕಂಥ ಜಗದ್ಗುರು ಆದಿಕವಿ, ಮಹಾ ಎಲ್ಲದನ್ನು ತಿಳಿದವರು, ಜಗದ್ಗುರುಗಳು ಅಂತ ಹೇಳೋರು. ಅವರಿಗೂ ಇವನು ತೇನೆ. ಬ್ರಹ್ಮಂದ್ರೆ ವೇದವನ್ನು ಉಪದೇಶ ಮಾಡಿ ಅವರಿಗೆ ಜ್ಞಾನೋಪದೇಶ ಮಾಡಿದ್ದಾನೆ. ಜಗದ್ಗುರುವಿಗೂ ಗುರು. ಹಾಗಾದರೆ ಎಷ್ಟು ಜ್ಞಾನ ಇದೆ ಆ ಪರಮಾತ್ಮನಿಗೆ. ಹಾಗಾಗಿ ಏನು ಜ್ಞಾನ ನಮ್ಮ ಕೈಯಲ್ಲಿಲ್ಲ, ಬುದ್ಧಿ ನಮ್ಮ ಕೈಯಲ್ಲಿಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಸಕಾಲದಲ್ಲಿ ಸರಿಯಾಗಿ ಬುದ್ಧಿ ಪ್ರಚೋದನೆ ಮಾಡಿ ಜ್ಞಾನ ಕೊಡುವನು ದೇವರು. ಹಾಗಾಗಿ ಮುಹ್ಯಂತಿ ಎಂ ಸೂರ್ಯ, ಭಗವದ್ ಅನುಗ್ರಹ ಇಲ್ಲಂತಾದರೆ ಸೂರ್ಯೋಪಿ ಮುಹ್ಯಂತಿ. ದೊಡ್ಡ ದೊಡ್ಡ ಜ್ಞಾನಿಗಳು ಮೋಹಕ್ಕೆ ಒಳಗಾಗ್ತಾರೆ. ಏನು ಮಾಡಬೇಕಂದ್ರೂ ಆಗಲ್ಲ ಅವರಿಗೆ. ಆ ಅಜ್ಞಾನದ ಕಗ್ಗತ್ತಲೆಯಲ್ಲಿ ಕಣ್ಣು ಮಂಕಾಗಿ ಬಿಡುತ್ತೆ. ಹಾಗಾಗಿ ಎಲ್ಲರೂ ತಿಳ್ಕೊಳ್ಬೇಕಾದದ್ದು ಒಂದೇ ಒಂದು ಅಂಶ ಅಂದರೆ ಧಿಯೋ ಯೋನ ಪ್ರಚೋದಯ. ನಮಗೆ ಒಳ್ಳೆ ಬುದ್ಧಿ ಕೊಡೋಪ್ಪ, ನಮ್ಮ ಕೈಲಿ ಇಲ್ಲ ಬುದ್ಧಿ, ಅದು ದೇವ್ರ ಕೈಲಿಲ್ಲ. ಹಾಗೆ ದೇವರ ಅನುಗ್ರಹ ಇಲ್ಲಂದರೆ ಜ್ಞಾನಿಗಳು ದೇವರ ಬಗ್ಗೆ ಎಡುತ್ತಾರೆ. ಹಾಗಾಗಿ ದೇವರ ಅನುಗ್ರಹ ಬೇಕೇ ಬೇಕು ಸರಿಯಾದ ತಿಳುವಳಿಕೆಗೋಸ್ಕರ. ಅದಕ್ಕೆ ಬುದ್ಧಿ ಪ್ರಚೋದನೆ ಮಾಡಲಿಕ್ಕೋಸ್ಕರವೇ ಧಿಯೋ ಯೋನ ಪ್ರಚೋದಯ. ನಿಮಗೆ ಒಳ್ಳೆ ಬುದ್ಧಿ ಕೊಡಪ್ಪ, ನಾನು ನೀವು ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾರೆ. ಇದು ಗಾಯತ್ರಿ ಮಂತ್ರದ ಅರ್ಥವನ್ನೇ ಇಲ್ಲಿ ಹೇಳಿದ ಹಾಗಾಯಿತು. ಈ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ ಈ ಜಗತ್ತನ್ನು ಅಂದರೆ ಮೂರು ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಡ್ತಾನೆ. ಜೀವನನ್ನೂ ಸೃಷ್ಟಿ ಮಾಡ್ತಾನೆ, ಜಡವನ್ನೂ ಸೃಷ್ಟಿ ಮಾಡ್ತಾನೆ. ಈಗ ತನ್ನನ್ನು ಸೃಷ್ಟಿ ಮಾಡಿಕೊಳ್ಳೋದು ಅಂದರೆ ತೇಜೋವತ್, ಒಂದು ತೇಜೋಮಯವಾದ ದೀಪ ಇರುತ್ತೆ. ಆ ಒಂದೇ ಒಂದು ದೀಪ ನಂದಾದೀಪ ಇದ್ದರೆ ಅದರಿಂದ ನಾವು ಎಷ್ಟು ದೀಪ ಹಚ್ಬೋದು ಹೇಳಿ? ಸಾವಿರಾರು ದೀಪಗಳು ಹಚ್ಬೋದು. ಒಂದು ನಂದಾದೀಪ ಬಹು ರೂಪವನ್ನು ತಾಳುತ್ತೆ. ಬಹುರೂಪವನ್ನು ಒಂದು ನಂದಾದೀಪದಿಂದ ಬಹುರೂಪ ದೀಪ ಬರುತ್ತೆ. ಹಾಗೆ ಒಬ್ಬ ಭಗವದ್ ರೂಪದಿಂದ, ಅದು ಪದ್ಮನಾಭ ರೂಪದಿಂದ ಅನಂತ ರೂಪಗಳು, ಅದು ನಂದಾದೀಪ ಇದೆ. ಒಂದು ದೀಪದಿಂದ ಅನಂತ ದೀಪಗಳು ಬರಬಹುದು. ಹಾಗೆ ಒಂದು ಭಗವದ್ ರೂಪದಿಂದ ಅಂದರೆ ಪದ್ಮನಾಭ ರೂಪದಿಂದ ಅನಂತ ರೂಪಗಳು ಹೊರಗೆ ಬರ್ತಾರೆ. ಹೀಗೆ ತಾನು ಬಹುರೂಪವನ್ನು ತಾಳೋದು. ದೀಪ ಹೇಗೆ ಬಹುರೂಪವನ್ನು ತಾಳುತ್ತೋ ಹಾಗೆ ಇದು ದೇವರ ಸೃಷ್ಟಿ. ವಾರಿ ಜೀವನಿಗೆ ಸ್ವರೂಪಕ್ಕೆ ಸೃಷ್ಟಿ ಇಲ್ಲ, ಆದರೆ ದೇಹದ ಸಂಬಂಧ ರೂಪವಾದ ಸೃಷ್ಟಿ ಇದೆ. ದೇಹದ ಸಂಬಂಧವೇ ಸೃಷ್ಟಿ. ಅದಕ್ಕೆ ಹೇಗೆ ಸೂರ್ಯ ಇರ್ತಾನೆ ಆಕಾಶದಲ್ಲಿ, ಅವನಿಗೆ ನೀರಿನಲ್ಲಿ ಅವನ ಪ್ರತಿಬಿಂಬ ಮೂಡುತ್ತೆ ಅಲ್ವಾ? ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಮೂಡುತ್ತೆ. ಸೂರ್ಯನಿಗೆ ಸೃಷ್ಟಿ ಇಲ್ಲ, ಆದರೆ ಸೂರ್ಯ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ? ನೀರಿನಲ್ಲಿ ಮೂಡುತ್ತೆ. ಈ ಯಾವುದಕ್ಕೆ ಸೃಷ್ಟಿ ಅಂತ ಇದ್ದಾರೆ? ಆಕಾಶ ಸೂರ್ಯ ಅವನೇನು ಸೃಷ್ಟಿ ಆಗಿಲ್ಲ. ಆದರೆ ನೀರಿನಲ್ಲಿ ಅದು ಪ್ರತಿಫಲನ ಆದರೆ ಸೂರ್ಯನ ಪ್ರತಿಬಿಂಬ ಮೂಡುತ್ತೆ. ಹಾಗಾದರೆ ಆ ಸೂರ್ಯ ಪ್ರತಿಬಿಂಬ ಎಲ್ಲಿ ಕಾಣುತ್ತೆ ಹೇಳಿ? ನೀರಿನಲ್ಲಿ ಕಾಣುತ್ತೆ. ಹಾಗಾಗಿ ಸೂರ್ಯನ ಪ್ರತಿಬಿಂಬಕ್ಕೆ ನೀರಿನ ಸಂಪರ್ಕ, ಉಪಾಧಿಯ ಸಂಪರ್ಕ ಆಯಿತು ಅಂದರೆ ಸೃಷ್ಟಿ ಅಷ್ಟೇ. ಹಾಗೆ ಈ ಜೀವನಿತ್ಯ ಸ್ವರೂಪಕ, ಆದರೆ ಅವನಿಗೆ ನೀರಿನ ಸಂಬಂಧ ಪ್ರತಿಬಿಂಬನಿಗೆ ಆಗುವಂತೆ ಈ ದೇಹದ ಸಂಬಂಧ ಆಗುತ್ತೆ. ದೇಹ ಎಂಬುದು ಉಪಾಧಿ ಜೀವನಿಗೆ. ಅಂದ್ರೇನು? ಅದು ಉಪಾಧಿ ಯಾಕೆ ಅಂದರೆ ಇದು ನೋಡಿ,
ಈ ಪೇಪರ್ ವೆಯ್ಟ್ ಇಡ್ತಾರೆ, ಅದು ಬೆಳ್ಳಗಿರುತ್ತೆ. ಪಕ್ಕದಲ್ಲಿ ಗುಲಾಬಿ ಹೂ, ಕೆಂಪು ಗುಲಾಬಿ ಹೂ ಇಟ್ಟರೆ ಅದು ರಿಫ್ಲೆಕ್ಷನ್ ಆಗುತ್ತೆ. ಆ ಗುಲಾಬಿ ಹೂ ಉಪಾಧಿ. ಸ್ಫಟಿಕ ಮಣಿ ಸಪರ್ ಪೇಪರ್ ವೆಯ್ಟ್ ಇದೆ, ಅದನ್ನಿಟ್ಟರೆ ಆ ಬಿಳಿಯಾಗಿರ್ತಕ್ಕಂಥ ಕೆಂಪು ಬಣ್ಣ, ಆ ಗುಲಾಬಿಯ ಬಣ್ಣ ಅಲ್ಲಿ ರಿಫ್ಲೆಕ್ಷನ್ ಆಗಿದೆ. ಹಾಗಾದರೆ ತನ್ನ ಧರ್ಮ ಅಂದರೆ ಯಾವುದು? ಗುಲಾಬಿ. ತನ್ನ ಧರ್ಮ ಅಂದರೆ ಕೆಂಪು ಬಣ್ಣ ಏನು, ಅದು ಎಲ್ಲಿ ಆಧಾನ ಮಾಡಿತು? ಪಕ್ಕದಲ್ಲಿರುವಂತಹ ಯಾವುದ್ರ ಮೇಲೆ? ಸ್ಫಟಿಕ ಮಣಿಯ ಮೇಲೆ ಅದು ತೋರಿಸ್ತಾ ಇದೆ. ಹಾಗೆ ತನ್ನ ಧರ್ಮವನ್ನು ಪಕ್ಕದಲ್ಲಿ ಇರುವಂತಹ ವಸ್ತುವಿನ ಮೇಲೆ ಸಂಕ್ರಮಣ ಮಾಡಿದರೆ, ಅದಿಟ್ಟರೆ ಆಧಾನ ಮಾಡಿದರೆ, ಓಹ್ ಅದು ಉಪಾಧಿ. ಇವತ್ತೇನಾಗಿದೆ ಗೊತ್ತುಂಟ? ಈ ಜೀವಾತ್ಮ ಪ್ರತಿಬಿಂಬ, ಅವನಿಗೆ ದೇಹ ಸಂಬಂಧ ಆಗತ್ತೆ. ದೇಹ ಎಂಬುದು ಅವನ ಪಾಲಿಗೆ ಉಪಾಧಿ. ಯಾಕೆ ನೋಡಿ, ದೇಹದ ಧರ್ಮಗಳೆಲ್ಲ ಆ ಪ್ರತಿಬಿಂಬನಾದ ಜೀವಾತ್ಮನಲ್ಲಿ ಅದು ಕಾಣುತ್ತೆ. ಯಾಕೆ ಗೊತ್ತುಂಟಾ? ದೇಹ ಹೇಗಿರುತ್ತೆ? ಸೊಟ್ಟ ಇರುತ್ತೆ, ಕುರೂಪ ಇರುತ್ತೆ. ನಾನೇ ಕುರೂಪ ಅಂತ ತಿಳ್ಕೊಳ್ತಾರೆ. ಆ ದೇಹದಿಂದ ಅತ್ಯಂತ ಅಭಿಮಾನದಿಂದಾಗಿ ನನಗೂ ದೇಹಕ್ಕೂ ವ್ಯತ್ಯಾಸ ಗೊತ್ತಿದ್ರೂ ಕೂಡ ಅದು ಗಮನಾರ್ಹವಾಗಿ ಆತ್ಮೀಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ದೇಹ ಕುರೂಪ ಆದದ್ದು, ನಾನೇ ಕುರೂಪ ಆದೆ ಅಂತ ತಿಳ್ಕೊಂಡ್ಬಿಟ್ಟೆ. ಮತ್ತು ದುಃಖ ಇರೋದು ಎಲ್ಲಿ? ಸತ್ಯ ಹೇಳಿ, ದುಃಖ ನಿಮಗಿಲ್ಲ, ಮನಸ್ಸಲ್ಲಿರೋದು ದುಃಖ. ಮನಸ್ಸೇ ನೀವಲ್ಲ, ಅದು ಜಡ, ನೀವು ಚೇತನ. ಆದರೆ ನಾವೇನು ತಿಳ್ಕೊಳ್ತೇವೆ? ಮನಸ್ಸು ನನ್ನದು ಅಂತ ಒಂದು ಅಭಿಮಾನದಿಂದಾಗಿ ಮನಸ್ಸಿನ ದುಃಖ ನನಗೆ ಆಯಿತು ಅಂತ ತಿಳ್ಕೊಂಡ್ರೆ, ಇದು ನನಗೆ ಆಯಿತು ಅಂತ ತಿಳ್ಕೊಂಡ್ರೆ, ಆಗ ದೇಹದ ಧರ್ಮ ಎಲ್ಲ ಇವನು ತಲೆ ನನಗೆ ಆಯಿತು ಅಂತ ತಿಳ್ಕೊಂಡ್ಬಿಡ್ತಾನೆ. ನಾನು ಸೊಟ್ಟ, ದೇಹ ಸೊಟ್ಟರೆ ನೀವು ಸೊಟ್ಟ ಅಲ್ಲ. ದುಃಖ ನನಗೆ ದುಃಖ ಆಯಿತು. ದುಃಖ ಇದು ಯಾರಿಗೆ? ಮನಸ್ಸಿಗೆ ದುಃಖ ಆದದ್ದು. ನಿಮ್ಗೆ ಮನಸ್ಸೇ ನೀವು ಹಚ್ಚಿಕೊಂಡದ್ರಿಂದ ಹಾಗಾಗಿದೆ. ಹಾಗಾಗಿ ಈ ದೇಹದ ಧರ್ಮ ಎಲ್ಲ ಮನುಷ್ಯ ಹಚ್ಚಿಕೊಂಡು ತನ್ನ ಮೇಲೆ ಎಳ್ಕೊಂಡ್ಬಿಟ್ಟು ಒದ್ದಾಡ್ತಾ ಇರ್ತಾನೆ. ಅರ್ಥ ಆಯ್ತಾ? ಸರಿ. ಅದು ಹಾಗಾದರೆ ಆ ಉಪಾಧಿಯ ಸಂಬಂಧ, ದೇಹದ ಸಂಬಂಧ, ದೇಹದ ಮೇಲೆ ಅಭಿಮಾನ, ದೇಹ ಧರ್ಮ ಎಲ್ಲ ಅವನ ತಲೆ ಮೇಲೆ ತಗೊಂಡ್ಬಿಟ್ಟು ತನ್ನಲ್ಲೇ ಬಂತದ್ದು ತಗೊಂಡ್ಬಿಟ್ಟು ಒದ್ದಾಡ್ತಾರೆ. ಹಾಗೆ ಇದು ಅಭಿಮಾನದಿಂದ ದೇಹದ ಧರ್ಮಗಳ ಎಲ್ಲಿ ಬಂದು ನಿಲ್ತದೆ? ಜೀವನದಲ್ಲಿ ಬಂದು ನಿಲ್ಲತ್ತೆ. ಈ ದೇಹ ಎಂದು ಅಂತಃಕರಣ ಎಂದು ಅಭಿಮಾನಾಸ್ಪದವಾದಾಗ, ಅಯ್ಯೋ ದೇಹದ ಧರ್ಮ ಎಲ್ಲ ನನಗೆ ಬಂತು ಅಂತ ತಿಳ್ಕೊಳ್ತೀವಿ. ಮನಸ್ಸಿನ ಧರ್ಮ ನಮಗೆ ಬಂದು ಅಂತ ತಿಳ್ಕೊಳ್ತೀವಿ. ಇದು ಉಪಾಧಿ, ಇದು ಸಂಪರ್ಕ. ಇದು ದೇವರಿಗೂ ನಮ್ಮ ದೇಹದಲ್ಲಿದ್ದಾನೆ, ಅವನಿಗೆ ದುಃಖ ಆಗೋಲ್ಲ. ಯಾಕೆ? ನಮ್ಮ ದೇಹದೆಲ್ಲ ಅವನಿಗಿರುವುದು, ದೇಹದ ಸಂಬಂಧ ಅವನಿಗಿದೆ ಅಂದರೆ ದೇಹದಲ್ಲಿ ಇದ್ದಾನೆ, ಆ ಸಂಬಂಧ ಇಲ್ಲ. ಸಂಬಂಧ ಅಂದರೆ ಯಾವುದು? ಅಭಿಮಾನ. ನಾನು ನನ್ನದು ಎಂಬ ದುರಭಿಮಾನ, ಅದು ದೇವರಿಗಿಲ್ಲ. ಅದು ಏನು ತೊಂದರೆ ಆಗೋಲ್ಲ. ಇದೆ ಅಂತೂ ದೇಹದ ಸಂಬಂಧ. ಅದು ಜೀವ ಹುಟ್ಟಿದ ಉಪಾಧಿಯ ಸಂಬಂಧ. ಉಪಾಧಿ ಹುಟ್ಟತ್ತೆ, ಜೀವ ಸ್ವರೂಪ ಹುಟ್ಟೋದಿಲ್ಲ. ಇದು ನಾನಾ ದೇಹವನ್ನು ದೇವರಿಗೆ ಕೊಟ್ಟುಬಿಟ್ರೆ ಜೀವನಿಗೆ, ಅದೇ ಅವನಿಗೆ ಸೃಷ್ಟಿ. ಹಾಂ, ಇನ್ನು ಪ್ರಕೃತಿ ಜಡ ಪದಾರ್ಥ ಸೃಷ್ಟಿ ಅಂದರೆ ಮಣ್ಣು ಮಡಿಕೆ ಆಗುತ್ತೆ. ಮಣ್ಣಿನ ಮುದ್ದೆ ಕುಲಾಲ ಮಡಿಕೆ ಮಾಡ್ತಾನೆ, ಮಣ್ಣೇ ಮಡಿಕೆ ರೂಪದಲ್ಲಿ ಪರಿಣಾಮವನ್ನು ಹೊಂದುತ್ತದೆ. ಹಾಗೆ ಪ್ರಕೃತಿ ಎಂಬಂತಹ ಸೂಕ್ಷ್ಮ ಉಪಾದಾನ ದ್ರವ್ಯದಿಂದ ಕಣ್ಣಿಗೂ ಕಾಣೋದಿಲ್ಲ ಅದು, ಅಲ್ಲಿ ದೇವರು ಅದರೊಳಗೆ ಪ್ರವೇಶ ಮಾಡಿ ಅದಕ್ಕೆ ಈ ಜಗತ್ತನ್ನು ಸೃಷ್ಟಿಸುವ ಶಕ್ತಿಯನ್ನು ಜಾಗೃತಗೊಳಿಸಿ ಆ ಪ್ರಕೃತಿಯೇ ಏನಾಗುತ್ತೆ? ಬ್ರಹ್ಮಾಂಡ ರೂಪದಲ್ಲಿ ಪರಿಣತ. ಮಣ್ಣೆ ಕುಂಬಾರನ ಹಸ್ತಕ್ಷೇಪದಿಂದ ಏನಾಗುತ್ತೆ? ಮಡಿಕೆ ರೂಪದಲ್ಲಿ ಪರಿಣತವಾಗುವಂತೆ. ಇದು ಜಡದ ಸೃಷ್ಟಿ. ಆದರೆ ದೇವರಿಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ. ದೇವರಿಗೆ ಈ ಜೀವ ಸೃಷ್ಟಿ, ಜಡ ಸೃಷ್ಟಿ ಅಥವಾ ತನ್ನ ಸೃಷ್ಟಿಯಿಂದ ದೇವರಿಗೆ ಏನೂ ಪ್ರಯೋಜನ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ, ವ್ಯರ್ಥ. ದೇವರಿಗೆ ಪ್ರಯೋಜನ ಇಲ್ಲ, ನಮಗೆಲ್ಲ ಪ್ರಯೋಜನ ಇದೆ. ಹಾಗೆ ಒಂದೇ ಒಂದು ವಿಡಿಕಾಶನ ಪ್ರಯೋಜನ ಇದ್ದರೂ ಕೂಡ ನಿರಂತರವಾಗಿ ಜಗತ್ತಿನ ಸೃಷ್ಟಿ ಮಾಡಿ, ಪಾಲನೆ ಮಾಡಿ, ಜ್ಞಾನ ಕೊಟ್ಟು, ಅಜ್ಞಾನ ಕೊಟ್ಟು, ಬಂಧ ಕೊಟ್ಟು, ಮೋಕ್ಷ ಕೊಟ್ಟು ಎಲ್ಲ ಈ ಜಗತ್ತನ್ನು ಆಳ್ತಾ ಇದ್ದಾರೆ. ಒಂದು ವಿಡಿಕಾಶನ ಪ್ರಯೋಜನ ದೇವರಿಗಿಲ್ಲ. ಹಾಗಾದರೆ ನಮ್ಮ ಮೇಲೆ ಕೃಪೆಯಿಂದ ಮಾಡ್ತಾರೆ. ಎತ್ರ ಅವರಿಗೇನು ಪ್ರಯೋಜನ ಇದೆ ಅಂದರೆ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಹಕಂ ಅಂತ ಭಗವಂತ ಅವನಿಗೆ ಏನೋ ಸುಮ್ಮನೆ ಸುಳ್ಳು ಮಾಯ ಇಂದ್ರಜಾಲ ವಿದ್ಯೆ ಉಳ್ಳನು, ಐಂದ್ರಜಾಲಿಕ ವಿದ್ಯಾಶಕ್ತಿಯಿಂದ ಇಳಿದಿದ್ದನ್ನೆಲ್ಲ ತೋರಿಸುವ ಸೃಷ್ಟಿ ಮಾಡ್ತಾನೆ. ಹಾಗೆ ಈ ದೇವರು ಇಳಿದಿದ್ದನ್ನೆಲ್ಲ ಕಾಣಿಸ್ತಾನಷ್ಟೇ. ಅವನಿಗೇನು ಮಾಯಾಶಕ್ತಿ ಇದೆ ಅಂತ. ಅಯ್ಯೋ ದೇವರೇ, ಈ ಡೊಂಬರಾಟ ಮಾಡೋರು ಐಂದ್ರಜಾಲಿಗೆ ಎಲ್ಲ ಆಶ್ರಯಿಸ್ಕೊಂಡು ಮಾಡ್ತಾರಲ್ಲ, ಅವರಿಗೆ ಸ್ವಂತ ಶಕ್ತಿ ಇಲ್ಲ ಸೃಷ್ಟಿ ಮಾಡಲಿಕ್ಕೆ. ಅದಕ್ಕೆ ಐಂದ್ರಜಾಲಿಕ ವಿದ್ಯೆಯಿಂದ
ಏನು ಮಾಡ್ತಾರೆ? ಡಂಬರಾಟ ಮಾಡ್ತಾರೆ. ಇಲ್ದಿದ್ದನ್ನೆಲ್ಲ ತೋರಿಸೋದು ಇಲ್ಲದು. ಆದರೆ ದೇವರು ಇದು ಯಾರು ಮಾಡ್ತಾರೆ? ಇಲ್ದಿದ್ದನ್ನೆಲ್ಲ ತೋರಿಸುವ ಶಕ್ತಿ ಇರುತ್ತೆ ಐಂದ್ರಜಾಲಿಕ ವಿದ್ಯೆ ಉಳ್ಳವನಿಗೆ. ಅವನು ನಿಜವಾಗಿ ಅದನ್ನು ಸೃಷ್ಟಿ ಮಾಡೋ ತಾಕತ್ತಿಲ್ಲ, ಖಂಡಿತ. ಅದಕ್ಕೆ ಐಂದ್ರಜಾಲಿಕ ವಿದ್ಯೆಯಿಂದ ಇಲ್ದಿದ್ದನ್ನೆಲ್ಲ ತೋರಿಸ್ತಾನಷ್ಟೆ, ಅದು ಇರುವುದಿಲ್ಲ. ಇಲ್ದಿದ್ದು ಇದೆ ಅಂತ ಕಾಣಿಸ್ತಾನೆ. ಹಾಗೆ ದೇವರು ಮಾಡ್ತಾನ್ರಿ. ಐಂದ್ರಜಾಲಿಕ ವಿದ್ಯೆ ಉಳ್ಳವಂತೆ ಇವರು ಪಾಪ ಇಲ್ದಿದ್ದನ್ನು ನಮ್ಮ ಕಣ್ಣಿಗೆ ಕಾಣುವಂತೆ ಭ್ರಮಪಡಿಸ್ತಾನೆ. ಜಗತ್ತು ನಿಜವಾಗಿ ಇಲ್ಲ ಅಂತ ಕೆಲವರು ಹೇಳೋದುಂಟು. ಅದಕ್ಕೆ ಭಗವಂತನಿಗೆ ಇದು ಅಶಕ್ತತೆಯ ಒಂದು ಹಿನ್ನೆಲೆ. ಯಾರು ಮಾಯಾ ಇಂದ್ರಜಾಲವನ್ನು ಬಳಸ್ತಾನೆ ಅವನಿಗೆ ಶಕ್ತಿ ಇಲ್ಲ ಅಂತ ಅರ್ಥ. ಆದರೆ ದೇವರಿಗೆ ಈ ಮಾಯಾ ಇಂದ್ರಜಾಲಿಕ ಈ ಅಡ್ಡ ಮಾರ್ಗ ಹಿಡಿಯುವ ಅಗತ್ಯ ಇಲ್ಲ. ಅವನು ವಂಚನೆ ಮಾಡೋಲ್ಲ, ಅಥವಾ ಇಲ್ದಿದ್ದನ್ನೆಲ್ಲ ತೋರಿಸುವಂತೆ ಏನೋ ಶಕ್ತಿ ಹಿಡ್ಕೊಂಡ್ಬಿಟ್ಟು ಮಾಡೋದಿಲ್ಲ. ಸುಳ್ಳೆ ಏನಾದರೂ ತೋರಿಸೋದು ಇರುವುದೇ ಇಲ್ಲ. ಹಾಗೆಲ್ಲ ಮಾಡೋದು ದುರ್ಬಲರು. ಪರಾಶ್ಚ ಶಕ್ತಿ ವಿವಿಧ ಎಷ್ಟು ಇದೆ. ಸರಿಯಾದದ್ದನ್ನು ಸೃಷ್ಟಿ ಮಾಡಿ ತೋರಿಸೋ ತಾಕತ್ತೆ ಇಲ್ದಿದ್ದನ್ನೆಲ್ಲ ಯಾಕೆ ತೋರಿಸ್ತಾನೆ ಪರಮಾತ್ಮ? ಅದು ಅಸಮರ್ಥರ ಕಾರಣ. ವಿಚಿತ್ರ ಶಕ್ತಿ, ತುಂಬ ಪರಮಾತ್ಮನ ಶಕ್ತಿ ಇದೆ. ಅಚಿಂತ್ಯದ್ಭುತ ಶಕ್ತಿಯಿಂದ ಈ ಐಂದ್ರಜಾಲಕ, ಈ ದುರ್ಬಲರ ಸಂಕೇತವಾದ ಐಂದ್ರಜಾಲಿಕ ವಿದ್ಯಾ ಸಂಬಂಧ ಅಥವಾ ಇನ್ನೊಬ್ಬರಿಗೆ ಟೋಪಿ ಹಾಕೋದು, ವಂಚನೆ ಮಾಡೋದು, ಯಾವ ದೋಷವೂ ಇಲ್ಲ ದೇವರಿಗೆ. ಸ್ವಂತ ಶಕ್ತಿಯಿಂದ ಎಲ್ಲ ದೋಷವನ್ನು ಮೀರಿ ನಿಂತಿದ್ದಾರೆ ಪರಮಾತ್ಮ. ಲಕ್ಷ್ಮೀದೇವಿ ಎಲ್ಲ ದೋಷದಿಂದ ಮುಕ್ತರಾದರೂ ಕೂಡ ಆದರೆ ದೇವರ ಅನುಗ್ರಹದಿಂದ ದೋಷದೊಳಗಾಗಿದ್ದಾರೆ. ಪರಮಾತ್ಮ ಸ್ವಂತ ಶಕ್ತಿಯಿಂದ ವಂಚನೆ ಅಡ್ಡ ಮಾರ್ಗ ಹಿಡಿಯುವುದೆಲ್ಲ ಮಾಡುವುದಿಲ್ಲ ಪರಮಾತ್ಮ. ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಭಗವಂತ ಸಚ್ಚಿದಾನಂದ ಸ್ವಾಮಿ. ಸತ್ ಅಂದರೆ ನಿರ್ದೋಷ. ಸತ್ ಥ ಅಂದರೆ ಆನಂದ. ಯಾ ಅಲ್ಲ, ಥ ಅಂದರೆ ಆನಂದ, ಯಾ ಅಂದರೆ ಜ್ಞಾನ. ಸತ್ ಅಂದರೆ ನಿರ್ದೋಷವಾದ, ಥ ಆನಂದ, ಯಾ ಚಿತ್ ಜ್ಞಾನ. ಮತ್ತೆ ಯಾ ಅಂದರೆ ಇನ್ನೊಂದು ಅರ್ಥ ಸ್ವಾಮಿ. ನಮ್ಮ ದೇವರು ಸತ್ಯ ಅಂದರೆ ಸಚ್ಚಿದಾನಂದ ಸ್ವಾಮಿ. ನಿರ್ದೋಷ, ಚಿದ್ರೂಪ, ಜ್ಞಾನರೂಪ, ಆನಂದರೂಪ, ನಮಗೆಲ್ಲರಿಗೂ ಸ್ವಾಮಿ. ಸಚ್ಚಿದಾನಂದಾತ್ಮ ಅಂತ ಅರ್ಥ. ಸತ್ಯಂ ಪರಂ, ನಿರ್ದೋಷ ಗುಣಪೂರ್ಣ, ಎಲ್ಲ ದೋಷದಿಂದ ದೂರ, ಎಲ್ಲ ಗುಣಗಳು ದೇವರಿಗಿದೆ. ಇದು ಬ್ರಹ್ಮದೇವರು ಎಲ್ಲ ಗುಣಗಳಿದೆ ಅಂತ ವೇದದಲ್ಲಿ ಹೇಳಿದ ಎಲ್ಲ ಗುಣಗಳನ್ನು ತಿಳ್ಕೊಳ್ತಾರೆ, ತಿಳ್ಕೊಂಡು ಧ್ಯಾನ ಮಾಡ್ತಾರೆ. ಅದು ಅವರಿಗೆ ಮಾತ್ರ ಸಾಧ್ಯ. ಅವರು ಪರ ಅಂತ, ನಿರ್ದೋಷ ಗುಣಪೂರ್ಣ ಅಂತ. ವೇದೋಕ್ತವಾದ ಎಲ್ಲ ಗುಣಗಳನ್ನು ಅವರ ಅನುಸಂಧಾನ ಮಾಡೋ ಶಕ್ತಿ ಇದೆ ಅವರಿಗೆ, ನಮಗೆಲ್ಲದಿಲ್ಲ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ 4 ಗುಣ ಏನು ಗೊತ್ತುಂಟ? ಸತ್ ಅಂದರೆ ದೇವರಿಗೆ ಯಾವುದೇ ದೋಷ ಇಲ್ಲ. ಚಿತ್ ಅಂದರೆ ಜ್ಞಾನರೂಪ. ಸಚ್ಚಿತ್ ಆನಂದ ಆತ್ಮ, ಸಚ್ಚಿದಾನಂದ ಆನಂದ ರೂಪ. ಮತ್ತು ಯಾ ಎಲ್ಲರೂ ನೇಮನ ಮಾಡುವ, ಆಳುವ ಸ್ವಾಮಿ. ಇದರ್ಥ ಸತ್ಯಂ ಪರಂ ಅಂತ ನಿರ್ದೋಷ ಗುಣಪೂರ್ಣ ಅಂತ ಅರ್ಥ. ಅದು ಬ್ರಹ್ಮದೇವರು ಧ್ಯಾನ ಮಾಡ್ತಾರೆ. ನಾವು ಧೀಮಹಿ, ನಾವು ಧ್ಯಾನ ಮಾಡ್ತೇವೆ. ಸುಮ್ಮನೆ ಹೇಳಿದ್ರು ಧ್ಯಾನ ಮಾಡ್ತೇವೆ, ಯಾವುದು ಕೇಳುವ ಹಾಗಿಲ್ಲ. ಧ್ಯಾನ ಮಾಡ್ತೇವೆ. ಅಯ್ಯೋ ಏನು ಹಾಗೆ ಮಾಡ್ತೇನೆ ಧ್ಯಾನ, ಧ್ಯಾನ ಮಾಡ್ತೇವೆ ಅಷ್ಟೇ. ಅದು ಕೊಡು ಇದು ಕೊಡು ಅಂತ ಕೇಳಲ್ಲ. ಯಾವ ಮನೋರಥವೂ ಹೊರಡಿಸುವುದಿಲ್ಲ ದೇವರ ಹತ್ರ. ಮನೋರಥ ಹರಿಸುವುದಿಲ್ಲ. ಒಂದು ಮಾತ್ರ ಹೇಳ್ತೇವೆ, ಒಂದು ಮಾತ್ರ ಕೊಡಬೇಕು. ಬುದ್ಧಿ ಸದ್ಬುದ್ಧಿ ಇಷ್ಟೇ ದೇವರ ಹತ್ರ ಬಿಡಬೇಕು. ಸದ್ಬುದ್ಧಿ ಕೊಡಪ್ಪ. ದೇವರ ಹತ್ರ ಸದ್ಬುದ್ಧಿ ಕೇಳ್ಬೋದು, ಭಕ್ತಿ ಕೇಳ್ಬೋದು, ವೈರಾಗ್ಯ ಕೇಳಬೇಕು, ಮತ್ತು ಅದು ಕೊಡು ಇದು ಕೊಡು ಅಂತ ಕೇಳಬೇಕು. ಅಂದರೆ ಅದು ಕೇಳಿದ್ರು ನೋಡೋದು. ಅವ್ರು ನಾವು ದೇವರನ್ನ ಧ್ಯಾನ ಮಾಡ್ತೀವಿ, ಏನು ಧ್ಯಾನ ಮಾಡಿ ಅಂತ ನನಗೇನು ಕೊಡ್ತಾನಂತ ಕೇಳಲೇಬಾರ್ದು. ಇನ್ನು ಬೆನಿಫಿಸ್ಟಿನ ಪ್ರಶ್ನೆ ಅಲ್ವೇ ಅಲ್ಲ. ಏನು ಕೊಡ್ತಾನೆ? ಏನೋ ಒಂದು ಪ್ರಶ್ನೆನಕ್ಕೆ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳೋದೇ ಇಲ್ಲಲ್ಲ. ಹೌದ್ರಿ, ಅದು ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವೊಂದು ಸುಂದರವಾದ ವಸ್ತು ನಿಮಗೆ ಆಕರ್ಷಣೆ ಆದರೆ ನಾನು ಯಾಕೆ ಧ್ಯಾನ ಮಾಡಬೇಕು ಅಂತ ಕೇಳ್ತೇನೆ. ಸತ್ಯ ಹೇಳಿ, ಧ್ಯಾನ ಮಾಡಬೇಕಾದ್ರೆ ಯಾಕಂತ ಕೇಳ್ತೀರಾ? ಯಾಕೆ? ಅದು ನಿಮಗೆ ಆಕರ್ಷಕವಾಗಿರುತ್ತೆ. ಆ ಸುಂದರ ವಸ್ತು ಯಾಕೆ ಧ್ಯಾನ ಮಾಡಬೇಕು ಕೇಳ್ತೀರಾ? ಸಹಜವಾಗಿ ಧ್ಯಾನ ಮಾಡ್ತಾರೆ. ಅದಕ್ಕೆ ಬೆನಿಫಿಟ್ ಏನು? ನನಗೆ ಧ್ಯಾನ ಮಾಡಿದವ್ರು ನಿಮಗೆ ಪ್ರತ್ಯೇಕ ಕೇಳೋದಿಲ್ಲ. ಅದನ್ನು ನಾವು ನಿಮ್ಮ ಧ್ಯಾನ ಯಾಕೆ ಮಾಡಬೇಕು ಅಂತ ಕೇಳ್ತೀವಿ. ಯಾರಾದರೂ ಕೇಳ್ತಾರಾ? ಅವರಿಗೆ ಆಕರ್ಷಕ ಆದ ವಸ್ತು ಅದ ಪ್ರಶ್ನೆನೇ ಬರಲ್ಲ. ಸಹಜ ಪ್ರೀತಿ ಇರೋದು ಆಕರ್ಷಕ ಆಗಿದೆ, ಗುಣಕ್ಕೆ ಮೆಚ್ಚಿ ಮಾಡಿಬಿಡ್ತೀನಿ. ನೀವು ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಟಿ ವಿ ಸಮಾಧಿ. ಸತ್ಯ ಹೇಳಿ, ಟಿ ವಿ ಸಮಾಧಿ ಬರುತ್ತಾ ಇಲ್ಲೋ? ಯಾಕೆಂದರೆ ಕಳ್ಳರು ಬಂದರು ದೋಚ್ಕೊಂಡು ಹೋದ್ರೂ ಗೊತ್ತಾಗಲ್ಲ, ಅಷ್ಟು ಸಮಾಧಿ ಇರುತ್ತೆ.
ಅಷ್ಟು ತಲ್ಲೀನಾಗಿರ್ತೀರಿ. ಹಾಗೆ ದೇವರಲ್ಲಿ ಬಂದ ಮುಕ್ತಿ. ಅದಕ್ಕೋಸ್ಕರ ದೇವರಲ್ಲಿ ಬರಲಿ ಅಂತ ಈ ಗುಣವನ್ನೆಲ್ಲ ದೇವರಿಗೆ ಧ್ಯಾನ ಮಾಡೋದು. ಹಾಗಾಗಿ ಇಲ್ಲಿ ಪ್ರಶ್ನೆ ಬರೋದಿಲ್ಲ ಯಾಕೆ ಧ್ಯಾನ ಮಾಡಬೇಕು ಅಂತ. ಯಾಕೆಂದರೆ ಅಷ್ಟು ಆಕರ್ಷಕ ಆ ರೀತಿಯಾಗಿ ಸಹಜವಾಗಿ ನಮಗೆ ಅದರ ಬಗ್ಗೆ ಆಲೋಚನೆ ಬರ್ತಾ ಕೂತ್ಕೊಳ್ಳುತ್ತೆ. ಅಲ್ಲಿ ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಏನು ಯಾಕೆ ಧ್ಯಾನ ಮಾಡಬೇಕು ಅಂತ ಕೇಳೋದೇ ಇಲ್ಲ ನೋಡಿ. ಅದು ಕೊಡೋದು ಕೇಳೋಲ್ಲ. ಒಂದು ಸುಂದರವಾದ ವಸ್ತುವಿನ ಹಾಗೆ ಧ್ಯಾನ ಯಾಕೆ ಮಾಡಬೇಕು ಅಂತ ಬರುತ್ತೆ. ಏನು ಪ್ರಯೋಜನ, ಅವನು ಧ್ಯಾನ ಮಾಡ್ತಾನೆ, ಏನು ಪ್ರಯೋಜನ ಕೊಡ್ತಾರೆ ನೀವು ಕೇಳಲಿಕ್ಕೆ ಹೋಗ್ತೀರಾ? ಇಲ್ಲ. ಹಾಗೆ ದೇವ್ರ ಬಗ್ಗೆ ಆಗಿದ್ದೀವಿ. ಆ ರೀತಿಯಾಗಿರ್ಬೇಕು. ನಾವು ಸಹಜವಾದ ಧ್ಯಾನ ಮಾಡಬೇಕು, ನಿಷ್ಕಾಮ ಧ್ಯಾನ ಮಾಡಿ. ಅಷ್ಟು ಯಾಕೆ ಮಾಡ್ತಾರೆ ಅಂದರೆ ದೇವರ ಬಗ್ಗೆ ಆ ಗುಣದ ಆಕರ್ಷಣೆ ಒಳಗಾಗಿ ಪ್ರೀತಿ ಇದ್ದರೆ ಸಹಜವಾಗಿ ಬಂದುಬಿಡುತ್ತೆ. ಟಿ ವಿ ಇತ್ಯಾದಿಗಳ ಭೌತಿಕ ಪದಾರ್ಥ ಹೇಗೆ ಬರುತ್ತೋ ಹಾಗೆ ಅದು ಎಲ್ಲಿ ಬರಬೇಕು, ಅಲ್ಲಿ ಬರಬಾರದು, ಇಲ್ಲಿ ಬರಬೇಕು. ಅದಕ್ಕೆ ಏನು ಮಾಡಬೇಕು, ಭಾಗವತ ಕೇಳಿ ಭಕ್ತಿ ಸಂಪಾದನೆ